ಮಂಡ್ಯ ಚುನಾವಣಾ ಅಖಾಡದಲ್ಲಿ ಹೇಳಿಕೆಗಳದ್ದೇ ದರ್ಬಾರು. ಸುಮಲತಾ ಅವರು ಹಿಂದೆ ಮಾಡಿದಂತಹ ಒಂದಷ್ಟು ಆರೋಪಗಳಿಗೆ ನಿನ್ನೆ ಮುಖ್ಯಮಂತ್ರಿಗಳು ಬಹಳ ತೀಕ್ಷ್ಣವಾಗಿ ತಿರುಗೇಟನ್ನ ಕೊಟ್ಟರು. ಸಿಎಂ ಕುಮಾರಸ್ವಾಮಿ ಅವರಿಗೆ ಈಗ ಸುಮಲತಾ ಅವರು ಮತ್ತೊಮ್ಮೆ ಪರೋಕ್ಷವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ಗಾಂಭೀರ್ಯತೆ ನನ್ನ ಗಮನದಲ್ಲಿ ಇದೆ, ಹೀಗಾಗಿಯೇ ನಾನು ಚುನಾವಣೆಯನ್ನ ಎದುರಿಸ್ತಾ ಇದ್ದೀನಿ. ನಾನು ಯಾವುದೇ ದಬ್ಬಾಳಿಕೆ ಅಥವಾ ಬೆದರಿಕೆಗೆ ಬಗ್ಗಲ್ಲ ಅಂತ ಹೇಳಿ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು ಅಥವಾ ಜೆಡಿಎಸ್ ಕಾಂಗ್ರೆಸ್ ಇಲ್ಲಿ ದಬ್ಬಾಳಿಕೆಯನ್ನ ನಡೆಸ್ತಾ ಇದೆ ಅಥವಾ ಬೆದರಿಕೆಯನ್ನ ಹಾಕ್ತಾ ಇದೆ ಅನ್ನುವಂತ ರೀತಿಯಲ್ಲಿ ಸುಮಲತಾ ಅವರು ಅದನ್ನ ವ್ಯಾಖ್ಯಾನಿಸಿದ್ದಾರೆ. ನಾನು ಯಾವುದೇ ದಬ್ಬಾಳಿಕೆ ಅಥವಾ ಬೆದರಿಕೆಗೆ ಬಗ್ಗಲ್ಲ, ಉತ್ತಮ ಆದರ್ಶವನ್ನ ಮುಂದಿಟ್ಕೊಂಡು ಚುನಾವಣಾ ಕಣದಲ್ಲಿದ್ದೀನಿ. ಮಂಡ್ಯ ಜನತೆ ಇದನ್ನ ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಫೇಸ್ಬುಕ್ ನಲ್ಲಿ ಪರೋಕ್ಷವಾಗಿ ನಿನ್ನೆ ಇವರ ವಿರುದ್ಧವಾಗಿ ಯಾರ್ಯಾರು ಆರೋಪವನ್ನ ಮಾಡಿದ್ದರು ಅದಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಸೌಮ್ಯವಾಗಿ ಪ್ರೀತಿಯಿಂದ ಭಾರತೀಯ ಪ್ರಜಾಪ್ರಭುತ್ವದ ಘನತೆಯನ್ನ ಗಾಂಭೀರ್ಯದಿಂದ ಗಮನದಲ್ಲಿಟ್ಕೊಂಡು ಗಾಂಭೀರ್ಯವನ್ನ ಗಮನದಲ್ಲಿಟ್ಕೊಂಡು ಚುನಾವಣೆಯನ್ನ ಎದುರಿಸ್ತಾ ಇದ್ದೀನಿ. ನಾನು ದಬ್ಬಾಳಿಕೆಗಳಿಗೆ ಬೆದರಿಕೆಗಳಿಗೆ ಬಗ್ಗದ ಜಗ್ಗದ ಪ್ರಜಾಪ್ರಭುತ್ವವನ್ನ ಉಳಿಸುವ ಸಲುವಾಗಿ ಅತ್ಯಂತ ಉದಾತ್ತವಾದಂತ ಆದರ್ಶಗಳನ್ನ ಮುಂದಿಟ್ಕೊಂಡು ಚುನಾವಣೆಯನ್ನ ನಡೆಸುವ ಮನಸ್ಥಿತಿಯಿಂದ ಚುನಾವಣಾ ಕಣದಲ್ಲಿದ್ದೀನಿ. ಮಂಡ್ಯದ ನನ್ನ ಪ್ರೀತಿಯ ಜನರು ಇದನ್ನ ಸ್ವೀಕರಿಸ್ತಾರೆ ಎಂದು ನನ್ನ ಬಲವಾದ ನಂಬಿಕೆ ಇದೆ. ಸುಮಲತಾ ಅಂಬರೀಶ್. ರವಿ ಲಲಿಪಳೆ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ರವಿ ಲಲಿಪಳೆ, ನಿನ್ನೆ ಮಾಡಿದಂತ ಆರೋಪಗಳಿಗೆ ಈಗ ಹೇಗೆ ಒಂದು ತೀಕ್ಷ್ಣವಾದಂತ ಪ್ರತ್ಯುತ್ತರವನ್ನ ಕೊಡ್ತೀನಿ ಅನ್ನುವಂತ ಮುನ್ಸೂಚನೆ ಕೊಡ್ತಾ ಇದ್ದಾರೆ? ಅದು ಫೇಸ್ಬುಕ್ ನ ಪೋಸ್ಟ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಹಾಕ್ತಾ ಇರುವಂತಹ ಪೋಸ್ಟ್ ಮುಖಾಂತರವಾಗಿ ಸುಮಲತಾ ಅಂಬರೀಶ್ ಅವರು? ಮಾಲ್ತೇಶ್, ನಿನ್ನೆ ಸಿಎಂ ಅವರು ತಮ್ಮ ಮಗನ ಪರವಾಗಿ ತಮ್ಮ ಮಗನ ನಾಮಪತ್ರ ಸಲ್ಲಿಕೆ ಆದ ನಂತರ ಏನು ಬಹಿರಂಗ ಸಭೆಯನ್ನುದ್ದೇಶಿಸಿ ಮಾತನಾಡ್ತಾ ಇರ್ತಕ್ಕಂಥ ಟೈಮ್ನಲ್ಲಿ ಸಾಕಷ್ಟು ಪರೋಕ್ಷವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಪಕ್ಷೇತರ ಅಭ್ಯರ್ಥಿ ಅಂತ ಅವ್ರ ಹೆಸರು ಹೇಳ್ದೇನೆ ಅದ್ರ ಪಕ್ಷೇತರ ಅಭ್ಯರ್ಥಿ ಅನ್ಕೊಂಡೆ ತಾವು ಜನಗಳಿಗೆ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ರು. ಮತ್ತೆ ಸಿನಿಮಾ ನಟರ ವಿರುದ್ಧನೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ನಿನ್ನೆ ಸುಮಲತಾ ಅವರು ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ದಾರೆ. ಜೊತೆಗೆ ಈಗ ಏನು ತಮ್ಮ ಪೋಸ್ಟ್ ನಲ್ಲಿ ಅಂದ್ರೆ ಫೇಸ್ಬುಕ್ ಪೋಸ್ಟ್ ನಲ್ಲೂ ಕೂಡ ನಾನು ಪ್ರಜಾಪ್ರಭುತ್ವದ ಗಾಂಭೀರ್ಯತೆಯನ್ನ ಗಮನದಲ್ಲಿ ಇಟ್ಕೊಂಡು ಚುನಾವಣೆ ಮಾಡ್ತಾ ಇದ್ದೇನೆ ಅನ್ನೋದನ್ನ ಹೇಳೋದ್ರ ಮೂಲಕ ಎದುರಾಳಿಯಾಗಿರ್ತಕ್ಕಂಥವ್ರು ಅಂದ್ರೆ ಯಾರು ಪಕ್ಷದಲ್ಲಿರ್ತಾರೆ ಅವ್ರಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ನೀವು ಎಲ್ಲವನ್ನೂ ಕೂಡ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದ್ರಿ, ದುಡ್ಡನ್ನ ಕೊಟ್ಟು ಜನಗಳು ಸೇರಿಸ್ತಾ ಇದ್ರಿ ಅಂತಕ್ಕಂಥದ್ದು ಎಲ್ಲವನ್ನೂ ಕೂಡ ನೆನೆ ಮಾತಾಡಿದ್ರು. ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ತಮ್ಮ ಫೇಸ್ಬುಕ್ ಪೋಸ್ಟ್ ನಲ್ಲಿ ಹೇಳಿದ್ದಾರೆ. ಜೊತೆಗೆ ಅದೇ ಇದ್ರಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ದಬ್ಬಾಳಿಕೆಗೆ ಬೆದರಿಕೆಗೆ ಏನು ಬೆದರಲ್ಲ, ಜೊತೆಗೆ ಪ್ರಜಾಪ್ರಭುತ್ವದ ಉಳಿವಿಗಾಗಿ ಆದರ್ಶವನ್ನ ಮುಂದಿಟ್ಕೊಂಡು ಚುನಾವಣಾ ಕಣದಲ್ಲಿ ಇರ್ತೀನಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಜೊತೆಗೆ ಮಂಡ್ಯದಿಂದನೂ ಕೂಡ ಮಂಡ್ಯ ಜನರನ್ನ ನಂಬ್ಕೊಂಡೆ ನಾನು ಚುನಾವಣೆಗೆ ಬಂದಿದ್ದೀನಿ, ಈಗಲೂ ಕೂಡ ಮಂಡ್ಯ ಜನ ನನ್ನನ್ನು ಸ್ವೀಕಾರ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳೋದ್ರ ಮೂಲಕ ಸಿಎಂಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಜೊತೆಗೆ ಇವರು ಇವತ್ತು ಕೆಆರ್ಎಸ್ ವ್ಯಾಪ್ತಿನಲ್ಲಿ ಅಂದ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ವ್ಯಾಪ್ತಿನಲ್ಲಿ ಚುನಾವಣಾ ಪ್ರಚಾರವನ್ನ ಮುಂದುವರಿಸ್ತಾ ಇದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ರವಿ ಲಲಿಪಳ್ಯ.